ಏನು ನಾಳೆ ನಾಡಿದ್ದು ಶುಕ್ರವಾರದಿಂದ ಏನು ಸದನ ಪ್ರಾರಂಭ ಆಗ್ತಾ ಇದೆ ಅದ್ರ ಮುಂದೆ ನಾವೆಲ್ಲರೂ ಕೂಡ ಯಾವ ರೀತಿ ನಾವು ಸದನದಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಕೂಡ ಇವತ್ತು ನಾವು ಸಭೆಯನ್ನು ಸೇರ್ತಾ ಇದ್ದೇವೆ. ಅದರಲ್ಲಿ ಬಿಜೆಪಿಯವರು ಕೂಡ ಅವರು ಸಭೆಯನ್ನು ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಕಳೆದ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ವಿ, ಈಗಲೂ ಕೂಡ ಅವರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನೆಲ್ಲದನ್ನು ಕೂಡ ಎತ್ತಿಡಿದು ಸರಿ ದಾರಿನಲ್ಲಿ ಹೋಗೋ ರೀತಿಯಲ್ಲಿ ಚಾಟಿ ಬೀಸೋಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನು ಹಲವಾರು ಇದಾವೆ. ಇವತ್ತು ಮೆಡಿಸಿನ್ ಕೊಡದೇ ಇರಬಹುದು, ಹಾಸ್ಪಿಟಲ್ಗಳಿಗೆ ಸರಿಯಾದ ರೀತಿಯಲ್ಲಿ ಡ್ರಗ್ಸ್ ಔಷಧಿಗಳನ್ನ ಸರಬರಾಜು ಮಾಡದೇ ಇರಬಹುದು, ಬೇರೆ ಬೇರೆ ಹಲವಾರು ವಿಷಯಗಳಿದೆ. ಈ ಸರ್ಕಾರ ಗ್ಯಾರಂಟಿಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕೊಡದೇ ಇರತಕ್ಕಂಥದ್ದು, ಅದನ್ನ ಹೆಸರು ಹೇಳ್ಕೊಂಡು ಬೇರೆ ಇಲಾಖೆಗಳಲ್ಲಿ ಇವರು ಅನುದಾನಗಳನ್ನ ಕೊಡದೇ ಇರತಕ್ಕಂಥದ್ದು, ಮತ್ತೆ ಅಭಿವೃದ್ಧಿಗೆ ಶೂನ್ಯ ಕುಂಠಿತ ಇರತಕ್ಕಂಥದ್ದು, ಮತ್ತೆ ಇವರು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಯೋಗ್ಯ ಇಲ್ಲದ ರೀತಿಯಲ್ಲಿ ನಡ್ಕೋತಾ ಇರೋದು. 10 ವರ್ಷ ಆಗೋಯ್ತು ZPTP ಎಲೆಕ್ಷನ್ಸ್ ಎಲ್ಲ ಮುಗಿದು, ಗ್ರಾಮ ಪಂಚಾಯತಿನೂ ಕೂಡ ಹಲವಾರು ಕಡೆ ಮುಗಿದಿದೆ. ಅಲ್ಲೂ ಕೂಡ ಇವರು ಇನ್ನೂ ಕೂಡ ಚುನಾವಣೆಗೆ ಘೋಷಣೆ ಮಾಡ್ಲಿಕ್ಕೆ ತಯಾರಿಲ್ಲ. ಇವರು ಯಾವ ತರ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ನೀವೇ ಆಲೋಚನೆ ಮಾಡಬೇಕಾಗ್ತದೆ. ಇದೆಲ್ಲ ವೈಫಲ್ಯಗಳನ್ನ ಕೂಡ ಎತ್ತಿಡಿದು ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಗಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಹೌದು, ಹೊರೆ ಇವತ್ತು ಏನು ಉಪಮುಖ್ಯಮಂತ್ರಿಗಳು ಮತ್ತು MB ಪಾಟೀಲ್ ಅವರು ಎಲ್ಲ ಅವ್ರ ಈ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಹಲವಾರು ಸಚಿವರುಗಳು ಇದು ಹೊರೆ ಆಗ್ತಾ ಇದೆ, ಇದನ್ನ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಆಲೋಚನೆಗೆ ಬಂದಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇವರು ಈ ಯೋಜನೆನ ಈ ಅನುಷ್ಠಾನಕ್ಕೆ ತಂದಿದ್ದ ಉದ್ದೇಶ ಏನಂದ್ರೆ ಅವರೆಲ್ಲರೂ ಕೂಡ ಈ ಚುನಾವಣೆ ಗೆಲ್ಲಿಕ್ಕೆ ಅಷ್ಟೇ ಇದನ್ನ ಅಸ್ತ್ರವಾಗಿ ಹುಡ್ಕೊಂಡಿದ್ದಾರೆ, ಬಿಟ್ರೆ ಖಂಡಿತ ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವರು ತಂದಿಲ್ಲ. ಆ ತರ ತಂದಿದ್ರೆ ಇವರು ಪ್ರತಿ ತಿಂಗಳು ಕೊನೆಗೆ ಚಾಚು ತಪ್ಪದೆ ಅವರಿಗೆ ಹಣವನ್ನು ಹಾಕ್ತಾ ಇದ್ರು. ಇವತ್ತು ನಾನು ಅದನ್ನೆಲ್ಲ ನೋಡಿದೆ. ಇವತ್ತು ಕೂಡ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಮಾಗಡಿನಲ್ಲಿ ಮಾತಾಡಿರ್ತಕ್ಕಂಥ ಕೂಡ ನಾವು ನೋಡ್ತೇವೆ. ನಾವು ಮುಂದೆ ಮಾಡ್ತೀವಿ ಅಂತ ಅಲ್ಲ, ಇವತ್ತು ಮಾಡ್ತೀವಿ ಅಂತಕ್ಕಂಥದ್ದು ರೀತಿಯಲ್ಲಿ ಅವರೇನು ಅವ್ರ ಮಾತಿನಲ್ಲಿ ಹೇಳಿದ್ದಾರೆ ಅದೆಲ್ಲದನ್ನು ಕೂಡ ಇವತ್ತು ಸದನದಲ್ಲಿ ಹೇಳಿ ಯಾವುದನ್ನು ಇವತ್ತು ಮಾಡಿದ್ದಾರೆ, ಯಾವುದಕ್ಕೋಸ್ಕರ ಮುಂದೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇದೆಲ್ಲದನ್ನು ಕೂಡ ಬಿಚ್ಚಿಡೋ ಅಂತ ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.